बोलो भारत माता की, बोलो भारत माता की. ಯಾಕ್ರವ ನಿಮ್ಮದೇ ಅಲ್ವಾ ಭಾರತ್ ಮಾತಾ ಅಂದ್ರೆ ಯಾರು? ನೀವೇ ನಿದ್ದೆ ಬರ್ತಾ ಏನು ಹಸುವಾಯ್ತಾ? ವೇದಿಕೆ ಮೇಲೆ ಹಾಸೀನರಾದಂತಹ ಗುರುಗಳ ಪಾದಕ್ಕೆ ನಮಸ್ಕರಿಸಿ ಈಗ ತಾನೇ ನಿರ್ಗಮಿಸಿದಂತಹ ಯಡ್ರಾಮಿ ಗುರುಗಳು ಹಾಗೂ ರಶೀದ್ ಮುತ್ಯ ಅವರು ಹಾಗೂ ಅನೇಕ ಪಕ್ಷ ಸಂಘಟನೆ ರೈತರು ಎಲ್ಲರೂ ಇವತ್ತು ಮುಖಂಡರನ್ನ ಕೂಡ್ಸಿದ್ರೆ. ಆಕ್ಚುಲಿ ಇದು ಸ್ಕೂಲ್ ಪ್ರೋಗ್ರಾಮ್. ನೀವು ನಿಮ್ ಸ್ಕೂಲ್ ನಲ್ಲಿ ಇಷ್ಟೊಂದು VIP ಗಳನ್ನ ಕರ್ಸಿದ್ರೆ ಹೆಂಗ್ರಿ? ಒಬ್ಬರನ್ನ ಬಿಟ್ಟರೆ ನೀವು ಇಡೀ ರಾಜ್ಯದಿಂದ ಕರ್ಸಿರಂತ ನನಗೆ ಅನಿಸ್ತಾ ಇದೆ. ಸೊ ದಟ್ಸ್ ದ ಪವರ್ ಆಫ್ ವೈಷ್ಣವಿ ಪಬ್ಲಿಕ್ ಸ್ಕೂಲ್ ಅಂತ ಅನಿಸ್ತು. ಚಾಕ್ಲೇಟ್ ತಂದಿನಿ ಎಲ್ಲರಿಗೆ. ಯಾರಿಗ್ ಬೇಕು ಚಾಕ್ಲೇಟ್ ಹೇಳ್ರಿ? ಚಾಕ್ಲೇಟ್ ಬೇಡ? ಇವೆಂತ ಮಕ್ಕಳು ಐಸ್ ಕ್ರೀಮ್ ಹಸುವಾಗಿದ್ದಿಲ್ಲ. ಸೊ ಹಸುವಾಗಿದೆ, ಲೇಟ್ ಆಯ್ತು. ನಾನು ಬಹಳ ಖುಷಿ ಪಡ್ತಾ ಇದ್ದೀನಿ. ಯಾಕಂದ್ರೆ ನನ್ನ ಹೆಸರು ರೂಪಾ ಶ್ರೀನಿವಾಸ್ ನಾಯಕ್ ಅಂತ. ನಾನು ರಾಯಚೂರ್ನವರು. ಎಲ್ಲಿ ರಾಯಚೂರು, ಎಲ್ಲಿ ಯಡ್ರಾಮಿ, ಎಲ್ಲಿಂದ ಎಷ್ಟು ಡಿಸ್ಟೆನ್ಸ್, ಹೆಂಗ್ ಬಂದಿರ್ಬೋದು ನಾನು ಇಲ್ಲಿಗೆ? ಹೆಂಗ ಬಂದಿದೆ ಅಂದ್ರೆ ಅವರ ಪ್ರೀತಿ ವಿಶ್ವಾಸಕ್ಕೆ, ಅವ್ರು ತೋರ್ಸುವಂತ ಕಾಳಜಿಗೆ ನಾವ್ ಇಲ್ಲ ಅನ್ನಕ್ ಆಗ್ಲೇ ಇಲ್ಲ. ಎಷ್ಟು ದೂರ ಇದ್ರು ಸಹ ನಮ್ಗೆ ಏನಾದ್ರು ಡಿಸ್ಟೆನ್ಸ್ ಅನ್ಸ್ಲೇ ಇಲ್ಲ. ಎಷ್ಟು ತಗೊಂಡ್ರು ಸಹ ಇಲ್ಲೇ ಒಂದು ಕ್ಷಣದಿಂದ ಅವ್ರು ಕೊಟ್ಟಂತ ಒಂದು ಕೇರ್ ಆಗಿರ್ಬೋದು, ಪ್ರೀತಿ ವಿಶ್ವಾಸ ಆಗಿರ್ಬೋದು, ಗೌರವ ಆಗಿರ್ಬೋದು, ಇದು ಕೋಟಿ ಕೊಟ್ಟರು ಇದು ನಮಗೆ ಸಿಗೋದಿಲ್ಲ. ಸೊ ಇದು ಭಗವಂತನ ಇಚ್ಛೆ ಅಂತ ಹೇಳಿ ನನಗೆ ಅನ್ಸ್ತು. ಯಡ್ರಾಮಿಗೆ ಇವತ್ತು ನಾನು ನನಗೆ ಕರ್ಸಿದ್ದಕ್ಕೆ ನಾನು ಇವತ್ತೆಲ್ಲೋ ಮನೆ ಮಗಳು ಅಂತ ನನಗೆ ಫೀಲ್ ಆಗ್ತಾ ಇದೆ. ಬಹಳ ಸಂತೋಷ ಆಗ್ತಾ ಇದೆ. ನಾವು ಹುಡುಗರೆಲ್ಲ ಹೇಳ್ತಾ ಇದ್ರು ನಿಮ್ ಹೋರಾಟವನ್ನ ಗುರುತಿಸಿದೀವಿ ಅಂತ ಹೇಳಿ. ನನಗೆ ಒಂದ್ ರೀತಿ ಬಹಳ ಖುಷಿ ಆಯ್ತು. ಹೋರಾಟ ರಾಯಚೂರು ಅವ್ರು ಗುರುತಿಸ್ತಾರೆ ಬಿಡ್ರಿ, ಯಾಕಂದ್ರೆ ಅಲ್ಲೇ ಸುತ್ತಮುತ್ತ ಮಾಡ್ತಾ ಇರ್ತೀನಿ. ರಾಜ್ಯದ ಕೆಲವೊಂದು ಹೋರಾಟಗಳಲ್ಲಿ ಭಾಗಿಯಾಗ್ತಾ ಇರ್ತೀನಿ. ನಮ್ಮ ಯಡ್ರಾಮಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಕೂಡ ನಮ್ಮನ್ನ ಗುರುತಿಸ್ತಾ ಇದ್ದಾರೆ ಅಂತಂದ್ರೆ ಸೊ ಐ ರಿಯಲಿ ಫೀಲ್ ಹಾನರ್ಡ್ ಟು ಬಿ ಹಿಯರ್. ಇವಾಗ ನನ್ನ ಮಗು ತುಂಬಾ ಚೆನ್ನಾಗಿ ಇಂಗ್ಲಿಷ್ ಅಲ್ಲಿ ಮಾತಾಡ್ತು. ನನಗೆ ಬಹಳ ಸಂತೋಷ ಆಯ್ತು. ಮಕ್ಕಳು ಎಲ್ಲಾ ಭಾಷೆಗಳು ಕಲಿಬೇಕು. ಯಾಕಂದ್ರೆ ಇಲ್ಲಿ ನೋಡ್ತಾ ಇದೀವಿ ಗ್ರಾಮೀಣ ಭಾಗದವರು ಜಾಸ್ತಿ ಇರ್ತಾರೆ, ಮತ್ತೆ ಹಿಂದುಳಿದವರು. ನಾವೇ ಮತ್ತೆ MLA MP ಮಕ್ಕಳೆಲ್ಲ ಇಲ್ಲಿ ಇರೋರೆಲ್ಲ ಎಲ್ಲ ಸಾಮಾನ್ಯ ವರ್ಗದವರು, ರೈತರ ಮಕ್ಕಳು, ನಾವೆಲ್ಲ ಮಿಡಲ್ ಕ್ಲಾಸ್ ಜನ ಜಾಸ್ತಿ ಇದೀವಿ. ಇರ್ಬೋದು ಶ್ರೀಮಂತರು, ಮತ್ತೆ ನನಗ್ ಶ್ರೀಮಂತ ಇದ್ದಕ್ಕೆ ಮಿಡಲ್ ಕ್ಲಾಸ್ ಅಂದ್ರೆ ಬೇಜಾರಾಗ್ಬೇಡ್ರಿ. ಇರ್ತಾರೆ ಶ್ರೀಮಂತರು ಇರ್ತಾರೆ, ಬಟ್ ಮೋಸ್ಟ್ ಆಫ್ ದ ಮೋಸ್ಟ್ ನಾವೆಲ್ಲ ರೈತರ ಮಕ್ಕಳು. ರೈತರು ಇರೋದ್ರಿಂದ ನಮ್ಮ ಮಕ್ಕಳು ಮುಂದೆ ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೋಗ್ಲಿ ಅನ್ನೋದು ನನ್ನ ಆಸೆ. ಹೋರಾಟ ಇವತ್ತು ನನಗೆ ಸನ್ಮಾನ ಮಾಡಿದ್ದಾರೆ. ಸೊ ನನ್ಗೆ ಬಹಳ ಖುಷಿ ಆಯ್ತು. ಹೋರಾಟಕ್ಕೆ ಹೆಂಗ್ ಬಂದಿವಪ್ಪ ಅಂತಂದ್ರ ನಾನು ಒಬ್ಬ ಹೆಣ್ಮಗಳಾಗಿ ವಸ್ತಿ ದಾಟಕ್ಕೆಲ್ಲ ನಾನು ಮನ್ಯಾಗ ಅಡಿಗೆ ಮಾಡೋದು, ಆರಾಮ್ ಕಾಲೇಜ್ಗೆ ಹೋಗೋದು, ಸ್ಕೂಲಿಗೆ ಬರೋದು, ಇಷ್ಟೇ ನಂದಿತ್ತು. ಎಲ್ಲಾನ 4 ಜನ ಗಂಡ್ ಮಕ್ಳು ಇದ್ರಂತಂದ್ರ ಅಣ್ಣ ತಲೆ ತೆಗಿಸ್ಕೊಂಡು ಹೋಗ್ತಿದ್ ನೋಡ. ಅಂದ್ರೆ ಅಷ್ಟು ಗೌರವ ಅದು ಇದಲ್ಲ, ಭಯ ಅಷ್ಟು. ಗಂಡ್ ಮಕ್ಳದಾರ ಅಂತಂದ್ರೆ ಅಷ್ಟು ಭಯ ಪಡಕ್ಕೆ ಇವತ್ತು ನಾನು ಯಾವ್ದು ಹೆಣ್ಣು ಗಂಡು ಗುರುಗಳು ಯಾರು ಇದ್ರೂ ಸಹ ಅಲ್ಲಿ ಅನ್ಯಾಯ ಇತ್ತಂದ್ರೆ ಇದು ಅನ್ಯಾಯ ಇದೆ ಅಂತ ಹೇಳುವಂತ ಧೈರ್ಯವನ್ನ ನನಗೆ ಈ ಜನತೆ ಕೊಟ್ಟಿದ್ದಾರೆ. ಹೆಂಗಪ್ಪ ಇದೆಲ್ಲ ಇಷ್ಟೊಂದು ಚೇಂಜಸ್ ಬಂತಂತಂದ್ರೆ ಇದು ನನ್ನ ಇಚ್ಛೆ ಆಗಿರ್ಲಿಲ್ಲ, ಇದು ದೈವ ಇಚ್ಛೆ ಆಗಿತ್ತಂತ ನನಗೆ ಮನವರಿಕೆ ಆಗ್ತಾ ಇದೆ. ಯಾಕಂದ್ರೆ ನಾನು ಹೋರಾಟವನ್ನ ಹುಡ್ಕೊಂಡು ಹೋಗಿರ್ಲಿಲ್ಲ, ಹೋರಾಟವೇ ನನ್ನನ್ನ ಹುಡ್ಕೊಂಡು ಬಂದು ಮನೆಯಿಂದ ಹೊರಗೆ ಬರುವಂತ ಪರಿಸ್ಥಿತಿ ನಿರ್ಮಾಣ ಆದಾಗ ನಾವು ಜನರ ಪರವಾಗಿ, ಮಹಿಳೆಯರ ಪರವಾಗಿ, ತುಳಿತಕ್ಕೊಳಗಾದವ್ರ ಪರವಾಗಿ, ದಲಿತರ ಪರವಾಗಿ ನಾವು ಧ್ವನಿ ಎತ್ತಾ ಇರ್ತೀವಿ. ಎಲ್ಲೇ ಹೋಗ್ತಾರ್ರಿ, ಎಲ್ಲಿ ನ್ಯಾಯ ಸಿಗ್ಲಿಲ್ಲ, ಸಾಕಾಯ್ತು. ಲಾಸ್ಟ್ಗೆ ನೆನಪಾಗೋ ಹೆಸರೇ ರೂಪಾಕ್ಷ. ಎಲ್ಲಿ ಹೋದ್ರು ಬಿಡಂಗಿಲ್ಲ. ಯಾವುದೇ ಎಷ್ಟೇ ಕಷ್ಟ ಇದ್ರೂ ಹೋರಾಟ ಮಾತ್ರ ಬಿಟ್ಟಿಲ್ಲ. ಯಾವುದೇ ಪಕ್ಷ ಅಂತ ಇರ್ಲಿ, ಏನೇ ಇರ್ಲಿ ಸಂಬಂಧ ಇಲ್ಲ. ಅವ್ರು ಯಾರೇ ದೊಡ್ಡ ಪ್ರಭಾವಿಗಳಾಗಿರ್ಲಿ, ದುನಿಯಾತ್ತಿರ್ಲಿ, ನ್ಯಾಯಕ್ಕಿಂತ ದೊಡ್ಡವ್ರು ಯಾರು ಇಲ್ಲ ಅಂತ ಹೇಳಿ ಅದೊಂದೇ ತತ್ವ ಸಿದ್ಧಾಂತದ ಮೇಲೆ ನಾನು ನಡೀತಿರೋದಕ್ಕೆ ಇವತ್ತು ಎಲ್ರಿಗೂ ಅಣ್ಣ ಬಂದ್ರೆಲ್ಲ ನನ್ನ ಗುರುತಿಸಿ ಕರೆಸಿದ್ದಕ್ಕೆ ಬಹಳ ಸಂತೋಷ ಆಯ್ತು. ಇದೆಲ್ಲ ದೊಡ್ಡ ದೊಡ್ಡ ಸಾಧನೆ ಮಾಡಿದವರಿದ್ದಾರೆ. ನಾ ಏನ್ ದೊಡ್ಡ ಸಾಧನೆ, ನಾ ಇನ್ನ ಏನ ಲೈಕ್ ಒಂದ್ ಬೇಬಿ ಇದ್ದಾಗ ನಾವ್ ಇನ್ನ ಅಂದಕಾಲು ಸಹ ಹಚ್ಚಿಲ್ಲ. ಸೊ ಅಷ್ಟರಲ್ಲಿ ನಮ್ಮ ಅಕ್ಕ ಬರ್ಲಿ ಅಂತ ಹೇಳಿ, ನಮ್ಮ ಅಣ್ಣ ಬಂದ್ರು ಇವತ್ತು ನಮ್ಮ ಅಕ್ಕ ಗುಲ್ಬರ್ಗ ಸಹ ಬರ್ಲಿ ಅಂತ ಹೇಳಿ ನೀವೇನ್ ಆಶಿಸಿದ್ರಲ್ಲ, ಇದಕ್ಕಿಂತ ಹೆಚ್ಚಿನ ಹೆಣ್ಮಕ್ಳಿಗೆ ಏನೂ ಬೇಕಾಗಿಲ್ಲ. ಹೆಣ್ಮಕ್ಳು ಸರಿಸಮವಾಗಿ ಬರ್ಲಿ ಅಂತ ಹೇಳಿ ಆಶಿಸ್ತಾ ಇದ್ದಾರೆ. ಸೊ
ಸೊ ಇದು ಬದಲಾವಣೆ ಬರಬೇಕು ಅಂತ ಹೇಳಿ ನನಗೆ ಅನ್ಸುತ್ತೆ. ಇನ್ನು ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ ನೋಡೋದಿದೆ ರೀ. ಆಕ್ಚುಲಿ ನಾನು ನೋಡ್ಬೇಕಂದ್ರೆ ಇವಾಗ ನಾನು ಕಲ್ಚರಲ್ಲಿ ಭಾರಿ ನನಗೆ ಇಂಟ್ರೆಸ್ಟ್. ಸ್ಕೂಲ್ ಟೈಮ್ ಅಲ್ಲಿ, ಕಾಲೇಜ್ ಟೈಮ್ ಅಲ್ಲಿ ಎಲ್ಲ ಕಲ್ಚರ್ ಸೆಕ್ರೆಟರಿ ಮಾಡಿದ್ರಿ. ಈಗೆಲ್ಲ ಮರ್ತು ಬಿಟ್ಟಿವಿ. ಈಗೆಲ್ಲ ಜಂಜಾಟ ಲೈಫ್ ಇದೆಲ್ಲ ಅವ್ ಯಾವ ಸಾಂಗ್ ಬಂದ್ರೆ ಖುಷಿ ಪಡೋದಷ್ಟೇ, ಇನ್ನಂತೂ ಕುಣಿಯಕ್ಕಂತ ಆಗಲ್ಲ. ದಟ್ ಲೈಫ್ ಪಾಸ್ ಆಯ್ತದು. ಸೊ ಮಕ್ಕಳ ಕುಣಿಯೋದು ನೋಡಕ್ಕೆ ಚಂದ. ತಂದೆ ತಾಯಿಯಲ್ಲೇ ಬಂದಿದ್ದೀರಿ. ಸೊ ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ನಮ್ಮ ಅಣ್ಣ ತಮ್ಮಂದ್ರು ಮುಂದಿನ ಸಲನು ಇದೇ ರೀತಿ ನನಗೆ ಯಾವ್ದೇ ಇದ್ರು ಸಹ ನನ್ಗೆ ಎಷ್ಟೇ ಕಷ್ಟ ಆದ್ರೂ ಬರ್ತೀನಿ. ನಾನು ರಾಯಚೂರಿಗೆ ಕರೆದಾಗ ತಾವು ಬರಬೇಕು ಅಂತ ಹೇಳಿ ನಾನು ಆಶಿಸ್ತೀನಿ. ಮತ್ತೆ ಇಲ್ಲಿ ನಮ್ಗೆ ತಾತ್ನವ್ರೊಬ್ರು ಬಂದಿದ್ರು, ರಶೀದ್ ಮುತ್ಯ ಅಂತ ಹೇಳಿ. ನಾವೆಲ್ಲ ಕಡೆ ತಾತ್ನವ್ರ ಅಂತ ಅಂತೀವಿ, ನಮ್ ರಾಯಚೂರು ದೇವದುರ್ಗ ಸೈಡ್ ಎಲ್ಲ. ಇಲ್ಲಿ ಮುತ್ಯ ಅಂತ ಕರಿತೀವಿ. ಸೊ ಇವಾಗ ನಾವು ನೋಡ್ತಾ ಇದೀವಿ ಯೂತ್ಸ್ ಅಲ್ಲಿ ಒಂದು ಸ್ಪಿರಿಚುವಲ್ ಒಂದು ಗ್ರೋತ್ ಬರ್ತಾ ಇದೆ, ಚೇಂಜಸ್ ಬರ್ತಾ ಇದೆ. ಅದು ಬರಬೇಕು. ಅದು ಬಂದಾಗ ಯಾವ್ದೋ ಜಾತಿ ಧರ್ಮ ತಂದು ಅವ್ರ ತುಳಿಯುವಂತ ಕೆಲಸಗಳು ಬಹಳ ನಡೀತಾ ಇದಾವೆ. ಅದು ನಡಿಬಾರ್ದು. ಎಲ್ಲಿ ಸತ್ಯ ಇದೆ ಇವತ್ತಲ್ಲ ನಾಳೆ ಅದು ಗೆಲುವು ಇದ್ದೇ ಇರುತ್ತೆ. ಯಾವಾಗ ಯಾಕಂತಂದ್ರೆ ಅದು ಚೆನ್ನಾಗಿದ್ದು ಗೋಲ್ಡ್ ಅಂತಂದಾಗ ಗೋಲ್ಡ್ ಪ್ಲೇಟ್ ಹಚ್ಕೊಂಡ್ಬಂದಿರ್ತಾರೆ ನೋಡ್ರಿ, ಅದಕ್ಕೆ ಯಾರು ಇದು ಮಾಡಲ್ಲ. ನಿಜವಾದ ಗೋಲ್ಡ್ಗೆ ತಿಕ್ಕಿ ನೋಡ್ತಾರ, ಯಾಕಂದ್ರೆ ಅದು ಬೆಲೆ ಬಾಳ್ತದ. ಒಟ್ಟೆ ಕೊಡ್ತಾನೆ ಅನ್ನೋದು ನನ್ನ ಚಿಕ್ಕ ವಯಸ್ಸಿನಲ್ಲಿ ನಾನು ಕಂಡುಕೊಂಡಿರುವಂತದ್ದು. ಸೊ ಮುಂದಿನ ದಿನಗಳಲ್ಲಿ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಶಾಲೆ ಬೆಳೀಲಿ. ವೈಷ್ಣವಿ ಈಗ ಹೆಂಗ ದೀಪ ನೋಡ್ರಿ ಅವಾಗ ಹಚ್ಚಿದ್ದು ಇನ್ನೂ ಎಷ್ಟು ಶಾಂತವಾಗಿದೆ, ಅಲ್ಲೇ ತೋರಿಸುತ್ತೆ ಇಲ್ಲಿ ಜ್ಞಾನದ ದೀಪ ಮತ್ತೆ ಮತ್ತೆ ಇನ್ನೂ ಹೆಚ್ಚು ಸಂಪತ್ತು ಬೆಳೀಲಿ ಅಂತ ಹೇಳಿ ನಾನು ಒಬ್ಬ ಮನೆ ಮಗಳಾಗಿ ನಿಮಗೆ ಆಶಿಸ್ತಾ ಆಶೀರ್ವಾದಿಸ್ತಾ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.